ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರ, ಅಭಿಮಾನಿಗಳ ಮಿತ್ರರೆ, ನೋಡಿದ್ರಲ್ಲ ಯಾವ ರೀತಿ ಇದನ್ನು ತಯಾರು ಮಾಡೋದು ಅಂತ. ನೋಡಿ, ಈಗ ಇದು ತಯಾರಾಗಿದೆ. ಈ ತಯಾರಾಗಿರೋದನ್ನ ಏನು ಮಾಡಬೇಕು, ಈ ಸಾಸಿವೆಯನ್ನು 2 ವೀಲರು, 3 ವೀಲರು, 4 ವೀಲರು ಅಥವಾ ಅಂಗಡಿ, ಆಫೀಸು, ಹೊಲ, ಗದ್ದೆ, ಮನೆ ಅಕ್ಕಪಕ್ಕ, ಮೇಲೆ ಕೆಳಗೆ, ಆ ಮನೆ ಒಳಗೆ ಇದನ್ನು ಚೆಲ್ಲಬೇಕು. ಆಚೆ ಎಲ್ಲ ಈ ಸಾಸಿವೆನ, ಗೊತ್ತಾಯ್ತಲ್ಲ. ಇದನ್ನು ಹೆಂಗಂದರೆ ಈ ಪುಡಿಗಳನ್ನು ಸಪ್ರೇಟಾಗಿ ಒಂದು ಇಟ್ಕೊಂಡು ಏನೋ ಒಂದು ಬೆಂಕಿ ಕೆಂಡಗಳು ಹಾಕ್ಕೋಬೇಕು. ಬೆಂಕಿ ಕೆಂಡಗಳು ಹಾಕ್ಕೊಂಡು ಅದರಲ್ಲಿ ಇದನ್ನು ಹೊಗೆ ಬರೋ ಥರ ಮಾಡಿ ಮನೆಯ ಒಳಗೆ, ಹೊರಗೆ ಅಥವಾ ಗಾಡಿ ಸುತ್ತಲೂ, ಆಮೇಲೆ ಆಫೀಸು, ಹೋಟ್ಲು ಅಲ್ಲೆಲ್ಲ ಈ ಹೊಗೆ ಇದರಲ್ಲಿ ಇದೆಯಲ್ಲ ಪುಡಿಗಳು, ಯಾವುದು ಸಾಂಬ್ರಾಣಿ, ಆಮೇಲೆ ದಶಾಂಗಮು ಅಥವಾ 108 ಗಿಡಮೂಲಿಕೆ ಪುಡಿ, ಇದನ್ನೆಲ್ಲ ಬೆಂಕಿ ಕೆಂಡ ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಂಡು ಎಲ್ಲ ಹೊಗೆ ಹಬ್ಬಿಸ್ಬೇಕು. ಎಲ್ಲೆಲ್ಲಿ ಹೊಗೆ ಹಬ್ಬಿಸ್ಬೇಕು, ಮನೆ ಇರ್ಬೋದು, ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಒಳಗಡೆ ಎಲ್ಲ ಸುತ್ತಲೂ ಒಳಗಡೆನೂ ಹಚ್ಚಬೇಕು. ಆ ಕಡೆ ಸುತ್ತಮುತ್ತ ಮನೆ ಸುತ್ತಮುತ್ತ, ಹೋಟೆಲ್, ಅಂಗಡಿ, ಆಫೀಸ್ ಸುತ್ತಮುತ್ತಲೆಲ್ಲ ಹೊಗೆ ಎಬ್ಬಿಸ್ಬೇಕಿದು. ಸ್ವಲ್ಪ ಬೆಂಕಿ ಹಾಕ್ಕೊಂಡ್ರೆ ಅದು ಹೊತ್ಕೊಬಿಡುತ್ತೆ. ಇದೆಲ್ಲ ಪುಡಿ ಇರುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಪೇಪರ್ ಹಾಕಿ, ಕೆಲವು ಪೇಪರ್ಗಳು ಹಾಕಿ ಬೆಂಕಿ ಕೆಂಡನೇ ಮಾಡ್ಬೇಕಂತೇನಿಲ್ಲ. ಊದು ಕಟ್ಟಿದ್ದಿರುತ್ತೆ ನೋಡ್ರಿ, ಊದು ಕಟ್ಟಿದ್ದು ಎಲ್ಲ ಪೀಸ್ ಮಾಡಿಬಿಡಿ. ಒಂದು 4-5 ಊದು ಕಡ್ಡಿ ತೊಗೊಬಿಟ್ಟು, ಗಂಧದ ಕಡ್ಡಿ, ಸ್ಯಾಂಡಲ್ದು, ಆ ಗಂಧದ ಕಡ್ಡಿ ತೊಗೊಬಿಟ್ಟು ಪುಡಿ ಮಾಡಿಬಿಟ್ಟು ಈ ಪುಡಿ ಆ ಬೆಂಕಿ ಹಚ್ಬಿಟ್ರೆ ಹೊತ್ಕೊಬಿಡುತ್ತೆ. ಆಮೇಲೆ ಆರಿಸ್ಬಿಟ್ರೆ ಹೊಗೆ ಬರುತ್ತೆ. ಅದನ್ನೇ ಹಾಕ್ಕೊಂಡ್ರೆ ಆಯಿತು. ಅದೇನು ಜಾಸ್ತಿ ಕಷ್ಟ ಇಲ್ಲ. ಒಟ್ಟಿನಲ್ಲಿ ಹೊಗೆ ಬರಬೇಕು ಇದು ಹೊತ್ಕೊಂಡು. ಅದಕ್ಕೆ ಏನೋ ಒಂದು ಮಾಡಿ, ಓಕೆನಾ. ಇದು ನಾನಿಲ್ಲಿ ಮಾಡಿ ತೋರಿಸ್ತಾ ಇಲ್ಲ, ನೀವು ಮಾಡ್ಕೋಬೇಕು. ಮನೆಗಳಲ್ಲಿ, ಅಡುಗೆ ಮನೆಯಲ್ಲಿ, ಬೆಡ್ರೂಮಲ್ಲಿ, ಹಾಲಲ್ಲಿ, ಮನೆ ಅಕ್ಕಪಕ್ಕ, ಮೇಲೆ ಎಲ್ಲ ಕಡೆ ಮಾಡಿದ್ರೆ ಭೂತ ಪ್ರೇತ ಪಿಶಾಚಿ ನೆಗೆಟಿವ್ ಎನರ್ಜಿ ಏನೇ ಇರಲಿ, ಕೆಟ್ಟದ್ದು ಏನೇ ಇರಲಿ, ಶಕ್ತಿಗಳು ಅವೆಲ್ಲ ಓಡೋಗುತ್ತೆ, ಅಲ್ಲಿಂದ ಇರೋದಿಲ್ಲ. ಇದಕ್ಕೆ ಮಂತ್ರಸಿದ್ಧಿ ಆಗಿರುತ್ತೆ, ಗೊತ್ತಾಯ್ತಲ್ಲ. ಇಷ್ಟು ಮಾಡ್ಕೋಬೇಕು. ಓಂ ಶಾಂತಿ. ವೀಕ್ಷಕರ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಮಿತ್ರರೇ, ಭಕ್ತರೇ, ಗುರುಮಕ್ಕಳೇ, ವೀಕ್ಷಕರೇ, ಭೂತ ಪ್ರೇತ ಪಿಶಾಚಿ ದೆವ್ವ ಹಿಡ್ದಿದೆ, ವಾತಾವರಣ ಸರಿಯಿಲ್ಲ, ಮನೆ ಹತ್ರ ಅಥವಾ ಆಫೀಸ್ ಹತ್ರ ಅಥವಾ ಹೋಟ್ಲಲ್ಲಿ ಅಥವಾ ಅಕ್ಕಪಕ್ಕ, ಹೊಲ ಗದ್ದೆ ಅಥವಾ ಯಾವುದೋ ಒಂದು ಜಾಗ, ಯಾವುದೋ ಒಂದು ರಸ್ತೆ, ಅಡ್ಡ ರಸ್ತೆ, ಆಕ್ಸಿಡೆಂಟ್ಗಳಾಗುತ್ತೆ ಹೆಚ್ಚಾಗಿ. ಕೆಲವು ಕಡೆ ಆಕ್ಸಿಡೆಂಟ್ಗಳಾಗುತ್ತೆ, ನೀವು ನೋಡಿರ್ಬೋದು ಹೆಚ್ಚಾಗಿ. ಈ ರೀತಿ ಕೆಲವೊಂದು ಕತ್ತಲ ಪ್ರದೇಶಗಳು ನೋಡಿದಾಗ ಭಯ ಅನ್ನೋದು ಎಲ್ಲರಿಗೂ ಶುರುವಾಗುತ್ತೆ. ಅಲ್ಲಿ ಏನೇನೋ ಆಗ್ತಾ ಇರುತ್ತೆ, ಏನೇನೋ ಒಬ್ಬೊಬ್ಬರು ಒಂದೊಂದು ಥರ ಆಗ್ತಾ ಇರುತ್ತೆ. ರಾತ್ರಿ ಹೊತ್ತು, ಹಗಲೊತ್ತು ದೆವ್ವಗಳಿರ್ಬೋದು, ಭೂತ ಪ್ರೇತ ಪಿಶಾಚಿಗಳಿರ್ಬೋದು, ಇನ್ನೊಂದು ಮತ್ತೊಂದು ಅಲ್ಲಿ ಇದೆಯೋ ಇಲ್ವೋ, ಅವರು ಭ್ರಮೇನೋ ಬಿಡಿ. ಆದರೆ ಒಬ್ಬೊಬ್ರು ಒಂದೊಂದು ಥರ ಅಲ್ಲಿ ಗೋಚರಿಸ್ತಾ ಇರುತ್ತೆ. ಕೆಲವರು ಮನೆಯಲ್ಲಿ ಮಲ್ಕೊಂಡು ನಿದ್ದೆ ಹೋಗ್ತಾಯಿದ್ರೆ ಕಾಲುಗಳು ಎತ್ತಿ ಬಿಸಾಕ್ತಾರೆ ಮೇಲ್ಗಡೆ, ಪಕ್ಕದಲ್ಲಿರೋರಿಗೆ ಒದೀತಾರೆ. ಕೈಯಲ್ಲಿ ಎತ್ತು ಕೂತ್ಕೊಬಿಟ್ಟು ಜೋರಾಗಿ ಸೀಳು ಹೊಡಿತಾರೆ, ಜೋರಾಗಿ ಕಿರ್ಚಾಡ್ತಾರೆ, ಜೋರಾಗಿ ನಗುತ್ತಾರೆ, ವಿಚಿತ್ರವಾಗಿ ಆಡ್ತಾರೆ. ಇಲ್ಲ ಪಕ್ಕದಲ್ಲಿರೋನು ನೆಪಿಸ್ಬಿಡ್ತಾರೆ, ಪಕ್ಕದಲ್ಲಿ ಮಲಗಿರ್ತಾರಲ್ಲ ಅವ್ರು ನೆಪಿಸ್ಬಿಡೋದು, ಹೇಳು 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 ಅಂತ. ದೆವ್ವ ಬಂತು ಅಂತ, ನಾಯಿ ಬಂತು ಅಂತ, ಹಾವು ಬಂತು, ಹಾವು, ಸರ್ಪ ಹಾವು ನಾಗದೆ ಅಟ್ಟಿಸ್ಕೊಂಬಂತು ಓಡಿಸ್ಕೊಂಬಂತು ಅಂತ, ಕಳ್ಳರು ಬಂದರು ಕಳ್ಳರು ಅಂತ ಎಬ್ಬಿಸ್ಬಿಡ್ತಾರೆ. ಈ ರೀತಿ ನನಗೂ ಆ ಥರ ಅನುಭವಗಳಾಗಿದೆ. ಪಕ್ಕದಲ್ಲಿ ಮಲಗಿರೋರು ಎಬ್ಸಿದ್ದಾರೆ, ನೋಡಿದ್ರೆ ಏನೂ ಇಲ್ಲ, ನಮ್ಮ ನಿದ್ರೆ ಕೆಡುತ್ತೆ. ಇನ್ನು ಹಗಲೊತ್ಲು ಅಲ್ಲೆಲ್ಲೋ ದೆವ್ವ ಇದೆ ಕಾಣಿಸ್ಬಿಡ್ತು, ಇಲ್ಲೆಲ್ಲೋ ಕಾಣಿಸ್ಬಿಡ್ತು ಅನ್ನೋರು ಇದ್ದಾರೆ. ಮಠ ಮಧ್ಯಾಹ್ನ ಟೈಮು ಕೂಡ ಹಾಗೆ. ರಾತ್ರಿ ಹೊತ್ತು ಅಮಾವಾಸ್ಯೆ ದಿನಂತೂ, ಪೌರ್ಣಮಿ ದಿನಂತೂ ಇದೆ. ಎಷ್ಟೆಷ್ಟೋ ದೆವ್ವಗಳ ಕಥೆಗಳು, ಭೂತ ಪ್ರೇತ ಪಿಶಾಚಿ ಕಥೆಗಳು ಹುಟ್ಕೊಳ್ತವೆ. ಅವರ ಕಥೆಗಳು ಹೇಳ್ತಾರೆ. ಆ ಕಥೆಗಳು ಕೇಳ್ತಾ ಇದ್ರೆ ನಿಜಾನ ಸುಳ್ಳೋ ನಿಜಾನ ನಾವೇ ಕನ್ಫ್ಯೂಸ್ ಆಗಿಬಿಡ್ತೀವಿ. ನಮಗೆ ಯಾವುದೇ ದೆವ್ವ ಭಯ ಇರಲ್ಲ, ಇನ್ನೊಂದು ಭಯ ಇರಲ್ಲ. ಇವರು ಕಥೆಗಳು ಕೇಳಿ ನಮಗೂ ಭಯ ಉಟ್ಕೊಳ್ಳುತ್ತೆ. ನಾವು ಆಮೇಲೆ ಎಲ್ಲನ ಹೊರಗಡೆ ಒಂಟಿಯಾಗೋದ್ರೆ ನಮಗೂ ಭಯ ಕಾಣುತ್ತೆ. ಏನನ್ನು ನೋಡಿದ್ರೆ, ಗಿಡನ ನೋಡಲಿ ಕತ್ತಲಲ್ಲಿ, ಇನ್ನೇನೋ ನೋಡಲಿ ಕತ್ತಲಲ್ಲಿ, ಇನ್ನೇನೋ ಸೌಂಡ್ ಬರಲಿ, ಇನ್ನೇನೋ ಮಿಯಾ ಅನ್ನಲಿ, ಬೆಕ್ಕೋ, ಇನ್ನೇನೋ ನಾಯಿ ಬಾವನ್ಲಿ, ಎದ್ರಕೋಗ್ಬಿಡ್ತೀವಿ ನಾವು. ಯಾಕೆಂದರೆ ಇವರು ಅಕ್ಕಪಕ್ಕ ಇರೋ ನಮ್ಮನ್ನು ಭಯ ಆಗಿಸ್ಬಿಡ್ತಾರೆ. ನಮ್ಮ ತಲೆಯಲ್ಲೆಲ್ಲ ತುಂಬಿಡ್ತಾರೆ ಇಲ್ಲದೇ ಇರೋದೆಲ್ಲ. ನಮಗೇನೂ ಇರಲ್ಲ, ಭಯನೇ ಇರಲ್ಲ. ದೆವ್ವ ಅಂದರೆ ಭಯ ಇರಲ್ಲ, ಭೂತ ಅಂದರೆ ಭಯ ಇರಲ್ಲ, ಪಿಶಾಚಿ ಅಂದರೆ ಭಯ ಇರಲ್ಲ. ಅದೆಲ್ಲ ನಮ್ಮ ತಲೆಯಲ್ಲಿ ಇರೋದೇ ಇಲ್ಲ, ನಂಬಿಕೆ ಇರಲ್ಲ. ಇವರು ಭಯ ಆಗಿಸ್ಬಿಡ್ತಾರೆ ಅಲ್ವಾ. ಸರಿ, ಏನೇ ಇರಲಿ, ಅಲ್ಲಿ ದೆವ್ವ ಇದೆಯೋ ಇಲ್ವೋ, ಭೂತ ಇದೆಯೋ ಇಲ್ವೋ, ಪಿಶಾಚಿ ಇದೆಯೋ ಇಲ್ವೋ, ಸಾಕಷ್ಟು ಮಂದಿಗೆ ದೆವ್ವನೂ ಬರುತ್ತೆ ಮೈ ಮೇಲೆ. ನೋಡಿರ್ಬೇಕು, ದೇವಸ್ಥಾನಗಳ ಹತ್ರ, ದರ್ಗಾಗಳ ಹತ್ರ, ಇನ್ನೆಲ್ಲ ಮಠಮಾನೆಗಳ ಹತ್ರ ನೋಡಿರ್ಬೇಕು ನೀವು. ಅಲ್ಲಿ ಗುರುಗಳೆಲ್ಲ ಬಿಡಿಸ್ತಾ ಇರ್ತಾರೆ, ಅವ್ರಿಗೆ ದೆವ್ವ ಬಿಡಿಸ್ತಿರ್ತಾರೆ, ಭೂತ ಬಿಡಿಸ್ತಿರ್ತಾರೆ, ಪಿಶಾಚಿ ಬಿಡಿಸ್ತಿರ್ತಾರೆ.
ನಾನಾ ರೀತಿಯಲ್ಲಿ ಬಿಡಿಸ್ತಿರ್ತಾರೆ ಬಿಡಿ. ಕೆಲವರು ಚಾಟಿ ಏಟು ತಿಂತಾರೆ, ಚಾಟಿ ಏಟು, ಬೆತ್ತದ ಏಟು, ದೊಣ್ಣೆ ಏಟು ಎಲ್ಲ ತಿಂತಾರೆ, ಅದು ಬೇರೆ ವಿಚಾರ. ಆದರೆ ನಾನಿಲ್ಲಿ ಏನು ವಿಚಾರ ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇದೆಯೋ ಇಲ್ವೋ, ಯಾರು ಮಾಟ ಮಾಡಿದಾರೋ, ಮದ್ದು ಮಾಡಿದಾರೋ, ಯಾರು ಕೆಡಿಸಿದಾರೋ, ಮನೆಯೇ ಏಳಿಗೆ ಆಗ್ತಾಯಿಲ್ಲ, ತೋಟಗಳಲ್ಲಿ ಗದ್ದೆಗಳಲ್ಲಿ ಬೆಳೆ ಬರ್ತಾಯಿಲ್ಲ, ನಾವಿಟ್ಟಿರೋ ವಾಹನಗಳ ಬಾಡಿಗೆಗೆ ಅದರಲ್ಲಿ ಸರಿಯಾಗಿ ಬಾಡಿಗೆ ಬರಲ್ಲ, ಬಾಡಿಗೆಗಳಿಗೆ ಹೋಗೋದಿಲ್ಲ. ಅದು JCB ಇರ್ಬೋದು, ಬುಲ್ಡೋಜರ್ ಇರ್ಬೋದು, 3 ವೀಲರು, 2 ವೀಲರು, 3 ವೀಲರು, 4 ವೀಲರು, ಇನ್ನೊಂದು ಮತ್ತೊಂದು ಯಾವ ಬಾಡಿಗೆಗಳು ಬರ್ತಾಯಿಲ್ಲ ಅಂತ ಕೆಲವರು ಕಷ್ಟಗಳು ನನ್ನ ಹತ್ರ ಹೇಳ್ಕೊತಾರೆ. ಇನ್ನು ಕೆಲವರು ಅಂಗಡಿಗಳು ಮತ್ತೊಂದು ವ್ಯಾಪಾರ ಆಗ್ತಾಯಿಲ್ಲ ಅಂತ ಹೇಳ್ಕೊತಾರೆ. ಇನ್ನು ಕೆಲವರು ಬೆಳೆಗಳಾಗ್ತಾಯಿಲ್ಲ ಅಂತಾರೆ. ಇನ್ನು ಕೆಲವರು ಮನೆಯೇ ಎಳಗಾಗ್ತಾಯಿಲ್ಲ, ಇನ್ನು ಕೆಲವರು ನಾನೇ ಎಳಗಾಗ್ತಾಯಿಲ್ಲ ಅಂತಾರೆ. ಕಾರಣ ರೋಗಗಳ ಬಾಧೆ ಇದೆ, ಅಯ್ಯೋ ಏನೋ ದೆವ್ವಗಳ ಬಾಧೆ ಇದೆ, ಏನೋ ಮೈಯಲ್ಲಿ ದೆವ್ವ ಹಿಡ್ಕೊಂಡಿದೆ, ಏನೋ ಅದೇ ಮಾತಾಡುತ್ತೆ, ನನ್ನ ಕೈಯಲ್ಲಿ ಏನೇನೋ ಕೆಟ್ಟ ಕೆಲಸ ಮಾಡಿಸುತ್ತೆ, ಹಿಂಗೆಲ್ಲ ಹೇಳೋರಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಏನು? ಅದಕ್ಕೆ ಸಾಕಷ್ಟು ಗುರುಗಳು ನಾನಾ ರೀತಿಯಲ್ಲಿ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಆದರೆ ನಾನು ನಿಮಗೆ ಇವತ್ತು ಏನಪ್ಪ ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನೊಂದು ಟಿಪ್ಸು ಪಂಚತಂತ್ರ ಯಂತ್ರ ಮಂತ್ರ ನಾನು ಇವತ್ತು ನಿಮಗೆ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಪಂಚತಂತ್ರ ಯಂತ್ರ ಭೂತ ಪ್ರೇತ ಪಿಶಾಚಗಳ ನಿವಾರಣೆಗೆ, ಅವುಗಳ ಕಾಟ ನಿವಾರಣೆಗೆ, ದಾರಿದ್ರ್ಯ ನಿವಾರಣೆಗೆ, ರೋಗಗಳ ನಿವಾರಣೆಗೆ, ಸಮಸ್ಯೆಗಳ ನಿವಾರಣೆಗೆ, ಕಷ್ಟಗಳ ಮಾಟ ಮದ್ದು ಮಾಡಿದರೆ, ಯಾರಾದರೂ ನಮಗೆ ಕೆಡಿಸಿದ್ರೆ ದೇವರು ಇನ್ನೊಂದು ಮತ್ತೊಂದು ಮಾಡಿಸ್ಕೊಂಡು ಬಂದಿದ್ದಾರೆ, ಯಾರಾದರೂ ನಮಗೆ ಮಾಟ ಮದ್ದು ಮಾಡಿಸಿದ್ರೆ ಮನೆ ಅಕ್ಕಪಕ್ಕ ಅಥವಾ 2 ವೀಲರು, 4 ವೀಲರು, 3 ವೀಲರುನಲ್ಲಿ ಅಥವಾ ಅಂಗಡಿ, ಹೋಟೆಲು, ವ್ಯಾಪಾರದ ಅಂಗಡಿ, ತರಕಾರಿ ಹಣ್ಣು ಅಂಗಡಿ ಇತ್ಯಾದಿಗಳಲ್ಲಿ ಆ ಕಡೆ ಎಲ್ಲ ಇದನ್ನು ಕೆಲವೊಂದು ಟಿಪ್ಸ್ ಇದೆ, ನಾನು ನಿಮಗೆ ಇವತ್ತು ತೋರಿಸ್ಬಿಡ್ತೀನಿ ಭಾಳ ಸಿಂಪಲ್ಲಾಗಿ. ಇದನ್ನು ನೀವೇ ಮಾಡ್ಕೋಬೋದು. ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಗುರುಗಳಾದಂಥವ್ರು, ದೇವಸ್ಥಾನ, ಮಠ, ಮಾನ್ಯ ಗುರುಗಳಿರ್ತಾರೆ, ಕೆಲವರು ಮನೆಗಳಲ್ಲೇ ಕೆಲವರು ಗುರುಗಳಿರ್ತಾರೆ, ಅವರು ಇದನ್ನು ಭಾಳ ಈಸಿಯಾಗಿ ಕಲ್ತ್ಕೋಬೋದು. ಹಾಗೆ ಸಾಮಾನ್ಯ ಜನ ಕೂಡ ಕಲ್ತ್ಕೋಬೋದು. ನಿಮ್ಮಲ್ಲಿ ಕಷ್ಟ ಅಂತ ಬಂದವ್ರಿಗೆ ನೀವು ಇದನ್ನು ಮಾಡಿಕೊಡ್ಬೋದು, ಭಾಳ ಸುಲಭವಾಗಿ ನಾನು ಹೇಳ್ಕೊಡ್ತೀನಿ. ಆದರೆ ಬೀಜಾಕ್ಷರ ಮಂತ್ರವನ್ನು 48 ದಿನ ಅಭ್ಯಾಸ ಮಾಡಿರಬೇಕು. ಬೀಜಾಕ್ಷರ ಮಂತ್ರ ನಾನು ನಿಮಗೆ ಕೊಟ್ಟಿರ್ತೀನಿ, ಆ ಬೀಜಾಕ್ಷರ ಮಂತ್ರ ನೋಡ್ಕೋಬೇಕು. ಅದನ್ನು 48 ದಿನ ನೀವು ಪಠನೆ ಮಾಡಬೇಕು. ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲ ಬೀಜಾಕ್ಷರ ಮಂತ್ರ, ನಾನು ಇಲ್ಲಿ ಕೊಡಲಿಲ್ಲ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ ನಾನು ನಿಮಗೆ ಬೀಜಾಕ್ಷರ ಮಂತ್ರ ಕಳಿಸ್ಕೊಡ್ತೀನಿ, ಅಥವಾ ವೀಡಿಯೋನಲ್ಲಿ ಇರುತ್ತೆ ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ. ಒಳಗಡೆ ಇದು ಯಂತ್ರ, ಪಂಚತಂತ್ರ ಯಂತ್ರ ಭೂತ ಪ್ರೇತ ಪಿಶಾಚಿ ದಾರಿದ್ರ್ಯ ಮಾಟ ಮದ್ದುಗೆ ನಿವಾರಣೆಗೆ. ಓಕೆನಾ? ಇದು ಯಾವ ರೀತಿ ಮಾಡೋದು ಹೇಗೆ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿವರವಾಗಿ, ನಿಧಾನಕ್ಕೆ ಲಾಸ್ಟ್ವರೆಗೂ ನೋಡಿ. ಗೊತ್ತಾಯ್ತಲ್ಲ? ಇದನ್ನು ಏನೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ ನೀಟಾಗಿ. ಓಕೆನಾ? ಇದನ್ನು ನೀಟಾಗಿ ನೋಡಿ, ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಓಕೆನಾ? ಇದಕ್ಕೆ ಕೆಲವೊಂದು ವಸ್ತುಗಳನ್ನು ಬಳಸ್ತಾರೆ, ಏನೇನಂತ ಒಂದು ಸಾರಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿರಿ. ಇದರಲ್ಲಿ ಸಾಸಿವೆ ಇದೆ, ನಾಗಸಿಂಧೂರ ಇದೆ, ಆಮೇಲೆ ಕುಂಕುಮ, ಅರಿಶಿನ, ಅಷ್ಟಗಂಧ ಇದೆ ಇದರಲ್ಲಿ. ಈ ಡಬ್ಬದಲ್ಲಿ ಏನೇನಿದೆ ಅಂದರೆ 108 ಗಿಡಮೂಲಿಕೆಗಳು ಒಂದು ಇದೆ, ಆಮೇಲೆ 108 ಗಿಡಮೂಲಿಕೆಗಳು, ಮತ್ತು ಇನ್ನೂ ಸಾಕಷ್ಟು ಐಟಮ್ಸ್ ಇದೆ. ಏನೇನು ಅಂತ ನಿಮಗೆಲ್ಲ ಅಲ್ಲಿ ಹಾಕಿ ನಾನು ವೀಡಿಯೋ ಮಾಡೋಕ್ಕೆ ತೋರಿಸ್ತೀನಿ. ಓಕೆನಾ? ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಓಕೆ? ಏನಕ್ಕೆಲ್ಲ ಆಗುತ್ತೆ ಅನ್ನೋದು ನೀವು ತಿಳ್ಕೊತೀರ. ಓಕೆನಾ? ನೋಡಿ, ಇದಕ್ಕೆ ಬಳಸುವ ವಸ್ತುಗಳೇನೋ ಅಂತ ಹೇಳ್ಬಿಡ್ತೀನಿ. ಏನೇನು ವಸ್ತುಗಳು ಬಳಸ್ತಾರೆ, ಹೇಗೆ ಅನ್ನೋದನ್ನು ಕೂಡ ನಾನು ವಿವರಿಸ್ತೀನಿ ನಿಮಗೆ. ಓಕೆನಾ? ಈಗ ಸದ್ಯಕ್ಕಿಲ್ಲ, ಒಂದೊಂದೇ ನಿಮಗೆ ತೋರಿಸ್ತೀನಿ. ಇದು ನೋಡಿ, ದಶಾಂಗಮ್ ಪೌಡ್ರ್ ಇರುತ್ತೆ ಇದರಲ್ಲಿ. ಓಕೆನಾ? ಇದು ಒಂದು ಯೂಸ್ ಮಾಡ್ತೀವಿ. ಆಮೇಲೆ ಇದು ನೋಡಿರಿ, ದವನ ಅಂದರೆ 108 ಗಿಡಮೂಲಿಕೆಗಳ್ದಿರುತ್ತೆ, ಇದು ಒಂದಿರುತ್ತೆ. ಆಮೇಲೆ ಸಾಸಿವೆ ಇರುತ್ತೆ, ಗೊತ್ತಾಯ್ತಲ್ಲ? ಸಾಸಿವೆ ಇದು. ಆಮೇಲೆ 5 ಸಾಂಬ್ರಾಣಿ, 5 ಕಲರ್ ಸಾಂಬ್ರಾಣಿ ಇರುತ್ತೆ. ಇದು 5 ಕಲರ್ ಸಾಂಬ್ರಾಣಿ ಇರುತ್ತೆ. ಆಮೇಲೆ ಇದು ಒಂದು ಸಪ್ರೇಟ್ ಸಾಂಬ್ರಾಣಿ ಇರುತ್ತೆ. ಇವೆಲ್ಲ ಬಳಸ್ತೀವಿ, ಗೊತ್ತಾಯ್ತಲ್ಲ? ಇನ್ನೂ ಅನೇಕ ವಸ್ತುಗಳನ್ನು ಬಳಸಿ ನಿಮಗೆ ಮಾಡ್ತಕ್ಕಂಥದ್ದು. ಓಕೆನಾ? ನೋಡೋಣ. ಈಗ ನೋಡಿ ನೀವು ಇದು ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಓಕೆನಾ? ಸರಿನಾ? ಓಕೆ, ನೋಡೋಣ. ಇವರೇ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಹೇಗೆ ಮಾಡೋದಂತ, ಯಾವ ರೀತಿ ಮಾಡೋದಂತ ನಿಮಗೆ ಸ್ವಲ್ಪ ಇವರಾಗಿ ತೋರಿಸ್ತೀನಿ ನೋಡಿ. ಮೊದಲಿಗೆ ನಾವು ಅದಕ್ಕೆ ಬೇಕಾದಂಥ ಐಟಮ್ಸ್ ಏನೇನು ಅಂದ್ಬಿಟ್ಟು ನಾನಿಲ್ಲಿ ಇಟ್ಟಿದ್ದೀನಿ. ಇನ್ನೂ ಕೆಲವು ಐಟಮ್ಸ್ ಇಡಬೇಕು, ಆಮೇಲೆ ಇಡ್ತೀನಿ. ಮೊದಲು ಆಸನ ಹಾಕ್ಕೊಡಿ. ಒಂದು ಆಸನ, ಕೂತ್ಕೊಳ್ಳೋ ಜಾಗ ಚೆನ್ನಾಗಿರಬೇಕು, ಶುದ್ಧವಾಗಿರಬೇಕು. ಕೆಳಗಡೆ ನಾನು ಡಬಲ್ ಮ್ಯಾಟ್ ಹಾಕಿದ್ದೀನಿ, 2 ಮ್ಯಾಟ್ ಹಾಕಿದ್ದೀನಿ. ಹಾಗೆ ಮುಂದ್ಗಡೆ ಕೆಳಗೊಂದು ಪೇಪರ್ ಹಾಕಿದ್ದೀನಿ, ಅದ್ರ ಮೇಲೆ ಒಂದು ಬಟ್ಟೆ ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನೋಡಿ ಸಾಸಿವೆ, ಇದು ಮೊದಲನೇದು ಯೆಲ್ಲೋ ಕಲರ್ ಅಥವಾ ಬಿಳಿ ಸಾಸಿವೆ ಅಂತ ಕರೀತಾರೆ, ಗೊತ್ತಾಯ್ತಲ್ಲ? ಇದು ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ನಿಮಗೆ ಭಾಳ ಸುಲಭ ಸಿಗುತ್ತೆ. ಹಾಗೆ ನೋಡಿರಿ, ಇದು 108 ಗಿಡಮೂಲಿಕೆಗಳ ಕಾಯಿ, ಬೇರು, ಎಲೆ, ತೊಗಟೆ ಇತ್ಯಾದಿ
ಗೊತ್ತಾಯ್ತಲ್ಲ, 108 ಗೊತ್ತಾಯ್ತೇನ್ರಿ. ನೆನ್ಪಿಟ್ಕೊಳ್ಳಿ, ಇದು ಕೇಳಿದ್ರೆ ನಿಮಗೆ ಕೊಡ್ತಾರೆ, ಓಕೆನಾ. ಇವು ಗಿಡಮೂಲಿಕೆಗಳ್ದು 108 ಗಿಡಮೂಲಿಕೆಗಳ್ದು ಇರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ನೋಡಿ ಇದೇನು ಗೊತ್ತಾ, ಕಲ್ಲರ್ ಸಾಂಬ್ರಾಣಿ ಅಂತಿರಲ್ರಿ, ಮನೆಗಳಲ್ಲಿ ಹೊಗೆ ಬರುತ್ತಲ್ಲ. ಹಾಗೆ ಈ ದರ್ಗಾ ಫಕೀರ್ ಬಾಬಾಗಳು ಎಲ್ಲ ಇದನ್ನು ಅಂಗಡಿಗಳ ಹತ್ರ ಬಂದು ನವಿಲುಗರಿ ಎತ್ಕೊಂಬಂದು ಏನೋ ಒಂದು ಎತ್ಕೊಂಬಂದು ಮಡಿಕೆದು ಅದ್ರಲ್ಲಿ ಹಾಕ್ಕೊಂಡು ಹೊಗೆ ಎಬ್ಸ್ಕೊಂಡು ಬರ್ತಾರೆ, ನೋಡಿರ್ಬೇಕು. ಅದು 5 ಕಲ್ಲರ್ ಇರುತ್ತದು. ಇದು ಸಿಂಗಲ್ಲು, ನೆನ್ಪಿಟ್ಕೊಳ್ಳೋದು ಸಿಂಗಲ್ಲು, ಅದು 5 ಕಲ್ಲರು, ಒಟ್ಟು 6 ಕಲ್ಲರ್ ಆಯ್ತು. ಈಗ ಇದು ಕೂಡ ಸಾಂಬ್ರಾಣಿನೇ. ಸಾಮಾನ್ಯವಾಗಿ ಬಾಣಂತಿಗಳು ಮಕ್ಕಳಾದಾಗ ಅದು ಯೂಸ್ ಮಾಡ್ತಾರೆ. ಇದು ನೋಡ್ರಿ, ಇದು ಪೌಡ್ರ್ ಏನು ಗೊತ್ತಾ ನಿಮಗೆ, ದಶಾಂಗಮ್. ಇದು ದಶಾಂಗಮ್ಮು ಪೌಡ್ರ್. ಇದು ಕೂಡ ಗಿಡಮೂಲಿಕೆಗಳ ಪೌಡ್ರ್ ಇರುತ್ತೆ, ನೆನಪಿಟ್ಕೊಳ್ಳಿ. ಆದರೆ ಇಷ್ಟು ಪದಾರ್ಥಗಳ ಜೊತೆಗೆ ಇನ್ನೂ ಕೆಲವು ಇಟ್ಕೋಬೇಕು. ಏನು, ದೀಪ, ಉರಿಯುವ ದೀಪ, ಗುರುವೇ ದೊಡ್ಡವನು. ಆಮೇಲೆ ಗಂಗೆನ ನಾವು ಕೈಯಲ್ಲಿ ಹಾಕ್ಕೊಂಡು ಮೊದಲು ಶುದ್ಧಿ ಮಾಡ್ಕೋಬೇಕೆಲ್ಲ. ಮೊದಲು ಗಂಗಾದೇವಿ ಬಗ್ಗೆ ಪ್ರಾರ್ಥನೆ ಮಾಡಿರಬೇಕು. ಆನಂತರ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಶ್ರೀ ಬೆಳ್ಳಿಮಾತ್ ದೇವಸೇನಮಾತ್ ಕುಮಾರಸ್ವಾಮಿ ಮುಷ್ಕರಾಜ್ ಮಯೂರ ದೇವತಾ ವಾಹನ ಗಣಂಗಳೇ ನಮಂತ. ಅನಂತರ ಓಂ ಶ್ರೀ ಮಾತಾ ಪಿತಾ ಪೂರ್ವಶಕ್ತಿ ಹಿತೈಷಿ ಬಂಧು ಮಿತ್ರ ಶಕ್ತಿ ಗುರುಶಕ್ತಿ ದೇವತಾ ಶಕ್ತಿ ಇವ್ರನ್ನೆಲ್ಲ ತಿಳ್ಕೊಬೇಕು. ಹಾಗೆ ನಾವು ಏನು ಸಿದ್ಧಿ ಮಾಡ್ಕೊಂಡಿರ್ತೀವಿ ಮಂತ್ರ, ಬೀಜಾಕ್ಷರ ಮಂತ್ರ, ಆ ಮಂತ್ರವನ್ನು ನಾವು ಇಲ್ಲಿ ಗುರುಗಳಿಂದ ನಾವು ಪಡೆದಿರ್ತೀವಿ, ಸಾಧನೆ ಮಾಡಿರ್ತೀವಿ. ಆ ಮಂತ್ರನ ನಾವು ಇಲ್ಲಿ ಹೇಳಬೇಕು. ಆ ಮಂತ್ರ ಏನಂತ ನೀವು ಗುರುಗಳ ಹತ್ರ ಪಡ್ಕೋಬೇಕು. ಗುರುಗಳು ನಿಮಗೆ ಬೇಕಾದವರು ನಿಮಗೆ ಒಂದು ಬೀಜಾಕ್ಷರ ಮಂತ್ರ ಇದಕ್ಕೆ ಸಂಬಂಧಪಟ್ಟಿದ್ದು ಕೊಡ್ತಾರೆ, ಅವ್ರ ಹತ್ರ ಪಡ್ಕೊಳ್ಳಿ, ಓಕೆನಾ. ನೀವು ಆಗಾಗ ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು. ಆ ಮಂತ್ರ ಆದಷ್ಟು ನಾನು ಕೊಡ್ತೀನಿ ನೋಡಿ. ಮೊದಲು ನಾವು ಇದನ್ನು ಗಿಡಮೂಲಿಕೆಗಳು 108 ಗಿಡಮೂಲಿಕೆಗಳು, ಬೀಜ, ಕಾಯಿ, ತೊಗಟೆ ಎಲ್ಲ. ಇದು ಸಾಸಿವೆ, ನಾನು ಆಗಲೇ ತೋರಿಸ್ದೆ, ಗೊತ್ತಾಯ್ತಲ್ಲ. ಇದು ಬಂದು ಪೌಡ್ರು. ಇದು ಕೂಡ ಸುಗಂಧ ದ್ರವ್ಯಗಳು, ಗೊತ್ತಾಯ್ತಾ, ಪೌಡ್ರು, ಓಕೆ. ಇದು ನೋಡಿ ಸಾಂಬ್ರಾಣಿ, ಒಂದು ಕಲರ್ ಯೆಲ್ಲೋ ಕಲರ್ ಇದೆ ಸಾಂಬ್ರಾಣಿ. ಇದು ಹೊಗೆ ಎಬ್ಸೋಕ್ಕೆ ಇದೆಲ್ಲ ಇರುತ್ತೆ. ಇದು ನೋಡಿ ಕಲ್ಲರ್ 5 ಕಲ್ಲರ್ ಇರುತ್ತೆ ಸಾಂಬ್ರಾಣಿ. ಹಸಿರು ಕಲ್ಲರು, ನೀಲಿ ಕಲ್ಲರು, ಆಮೇಲೆ ಇನ್ನೊಂದು ಪಿಂಕ್ ಕಲ್ಲರು, ಆಮೇಲೆ ರೆಡ್ ಕಲ್ಲರು, ವೈಟ್ ಕಲರು ಇತ್ಯಾದಿ ಸಾಂಬ್ರಾಣಿದು. ಆಮೇಲೆ ನಿಮಗೆ ನಾಗಸಿಂಧೂರ ತೊಗೊಂಡಿದ್ದೀನಿ ನೋಡಿ. ಇದು ನಾಗಸಿಂಧೂರ ಇರುತ್ತೆ, ಲಾಸ್ಟ್ ಟೈಮ್ ನೀವು ವೀಡಿಯೋಗಳಲ್ಲಿ ನೋಡಿರ್ತೀರ. ಇದು ನಾಗಸಿಂಧೂರ ಭಾಳ ಸುಗಂಧವಾಗಿರುತ್ತದು, ಏತಕ್ಕೆ ಅಂತ ಹೇಳ್ತೀನಿ. ಆಮೇಲೆ ನೋಡಿ, ಇದು ವಿಭೂತಿ ತಗೊಳ್ಳಿ, ಇದು ಕೂಡ ತಗೋಬೇಕು. ಇವೆಲ್ಲ ಇಟ್ಕೋಬೇಕು. ಏಕೆ ಅಂದರೆ ಇಲ್ಲಿ ಯಂತ್ರ ರೆಡಿ ಮಾಡಬೇಕು ಅಂದರೆ ದುಷ್ಟಶಕ್ತಿಗಳನ್ನು ಓಡಿಸ್ಲಿಕ್ಕೆ ಇವೆಲ್ಲ ಬೇಕೇ ಬೇಕು. ಹಾಗೆ ಅರಿಶಿಣ, ಕುಂಕುಮ, ಅಷ್ಟಗಂಧ ಇದೆಲ್ಲ ಇರುತ್ತೆ, ಓಕೆನಾ. ಅಷ್ಟಗಂಧ ಅದರಲ್ಲಿ ಮಿಕ್ಸ್ ಮಾಡಿದ್ದೀನಿ ನಾನು. ನೋಡಿಯಪ್ಪ, ಮೊದಲಿಗೆ ನಾವು ಏನು ಮಾಡಬೇಕು, ಇವೆಲ್ಲ ಒಂದು ಡಬ್ಬದಲ್ಲಿ 2 ಡಬ್ಬ ಇಟ್ಕೋಬೇಕಲ್ಲಿ ನೋಡಿ. 2 ಡಬ್ಬ ಇಟ್ಕೊಂಡಿದ್ದೀನಿ. ಉರಿಯುವ ಬೆಳಗುವ ದೀಪ ಇಟ್ಕೊಂಡಿದ್ದೀನಿ ನೋಡಿ. ಕುಂಕುಮ ತೊಗೊಂಡು ಎಲ್ಲ ಹಾಕ್ತೀನಿ ನೋಡಿ, ಒಂದು ಡಬ್ಬದಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ಆ ಕಡೆ ಡಬ್ಬದಲ್ಲಿ ಹಾಕ್ತೀನಿ. ಏತಕ್ಕೆ ಅಂದರೆ ಆ ಕಡೆ ಡಬ್ಬದಲ್ಲಿ ಹಾಕ್ತೀನಿ ಅಂದರೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ ನೋಡಿ, ಆ ಡಬ್ಬದಲ್ಲಿ. ಹಾಗೆ ಅಷ್ಟಗಂಧ, ಅಶ್ವಿನಿ ಗಂಧ ಇದು. ಹಾಗೆ ಅರಿಶಿಣ 3 ಮಿಕ್ಸ್ ಇರುತ್ತೆ, ಅಲ್ಲ 2 ಮಿಕ್ಸ್ ಇರುತ್ತೆ. ಅಷ್ಟಗಂಧ ಆಮೇಲೆ ಅರಿಶಿಣ 2 ಮಿಕ್ಸ್ ಇರುತ್ತದು, ಯೆಲ್ಲೋ ಕಲರು. ಅದೆಲ್ಲ ಒಂದು ಡಬ್ಬದಲ್ಲಿ ಹಾಕಿದ್ದೀನಿ. ಇದು ನೋಡಿ ಭೂತಾಳ ಇದು ಇರುತ್ತೆ, ರಕ್ತ ಭೂತಾಳ ಅಂತಿರಲ್ಲ ಅದನ್ನು ನಾವು ಪೀಸ್ಗಳು ಮಾಡಿ ಹಾಕಬೇಕು, ಗೊತ್ತಾಯ್ತಲ್ಲ. ಇದು ಹಾಕಬೇಕು. ಆ ಒಂದು ಡಬ್ಬದಲ್ಲಿ ಅಲ್ಲಿ 2 ಡಬ್ಬ ಇಟ್ಟಿದ್ದೀನಿ, ಈ ಕಡೆ ಒಂದು ಡಬ್ಬ, ಆ ಕಡೆ ಒಂದು ಡಬ್ಬ. ಮೊದಲು ಆ ಡಬ್ಬದಲ್ಲಿ ಏನೇನು ಹಾಕಬೇಕು ಅಂತ ನೋಡ್ಕೊಬಿಡಿ. ನೋಡ್ರಿ, ರಕ್ತ ಭೂತಾಳ ಪುಡಿ, ಆಮೇಲೆ ಅಶ್ವಿನಿ ಗಂಧ, ಆಮೇಲೆ ನಾಗಸಿಂಧೂರ, ಕುಂಕುಮ, ಅದೆಲ್ಲ ಅದರಲ್ಲಿ. ಈಗ ಅರ್ಥ ಆಯ್ತೇನ್ರಿ. ಆ ಡಬ್ಬದಲ್ಲಿ ಹಾಕೋಬೇಕು, ಗೊತ್ತಾಯ್ತು. ಆಮೇಲೆ ಬಿಳಿ ಸಾಸಿವೆ ಹಾಕ್ಬೇಕು ರೀ ನೋಡಿ. ಇದು ಬಿಳಿ ಸಾಸಿವೆ ಇದೆ, ಪಾಕೆಟ್ ಬೇಡ, ಲೂಸ್ ಇದೆ, ನನ್ನ ಹತ್ರ ಎತ್ಕೊತೀನಿ. ಅಲ್ಲಿ ಲೂಸ್ ಹಾಕ್ತೀನಿ ನೋಡಿ. ಲೂಸ್ ಇದೆ, ಲೂಸ್ ಆದರೂ ಸಿಗುತ್ತೆ ಅಂಗಡಿಯಲ್ಲಿ, ಗಂಧಿ ಅಂಗಡಿಯಲ್ಲಿ, ಅಥವಾ ಪಾಕೆಟ್ ಆದರೂ ಸಿಗುತ್ತೆ. ನೀವೇನು ಕೇಳಿದ್ರೆ ಅದು ಕೊಡ್ತಾರೆ, ಅರ್ಥ ಆಯ್ತಲ್ಲ. ಈಗ ಬಿಳಿ ಸಾಸಿವೆನ ಒಂದಷ್ಟು ಪ್ರಮಾಣದಲ್ಲಿ ಆ ಡಬ್ಬದಲ್ಲಿ ಹಾಕೋಬೇಕು. ಇವಾಗ ಆ ಡಬ್ಬದಲ್ಲಿ ನೀವು ನಾಗಸಿಂಧೂರ, ವಿಭೂತಿ, ಅಶ್ವಿನಿ ಗಂಧ ಇದೆಲ್ಲ ಹಾಕಿದರೆ ಆ ಡಬ್ಬದಲ್ಲಿ ಹಾಕೋಬೇಕು ನೋಡಿ. ನಾನು ಅದರಲ್ಲಿ ಹಾಕ್ಕೊಳ್ತೀನಿ ಒಂದಷ್ಟು. ಏನಕ್ಕೆ ಅಂದರೆ ಇದು ಮನೆ ಮೇಲೆ ಅಕ್ಕಪಕ್ಕ ಒಳಗೆ ಚೆಲ್ಲಿಕ್ಕೆ ಸಾಸಿವೆ. ಭೂತ ಪ್ರೇತ ಪಿಸಾಚೆ ಹಾಗೆ ದುಷ್ಟರು ಅಲ್ಲಿಂದ ಓಡೋಗ್ಬೇಕಲ್ಲ, ಅಲ್ಲಿ ಯಾರೂ ಕಾಲಿಡಬಾರ್ದು, ದುಷ್ಟಶಕ್ತಿಗಳು, ಕೆಟ್ಟವರು ಅಂಥವ್ರಿಗೆ, ಗೊತ್ತಾಯ್ತಲ್ಲ. ಆಮೇಲೆ ನೋಡಿ, ಇದು ಕಲ್ಲರ್ ಸಾಂಬ್ರಾಣಿ, ನೆನ್ಪಿಟ್ಕೊಳ್ಳಿ. ನಾನು ಆಗಲೇ ಹೇಳಿದೆ ಕಲ್ಲರ್ ಸಾಂಬ್ರಾಣಿ ಇರುತ್ತೆ. ಇದು ಗೊತ್ತಾಯ್ತೇನ್ರಿ, ಇದು ಸಾಂಬ್ರಾಣಿ, ಕಲ್ಲರ್ ಸಾಂಬ್ರಾಣಿ ಈ ಡಬ್ಬದಲ್ಲಿ ಹಾಕ್ತಾರದ್ದು, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ. ನಾನು ಆಗಲೇ ಹಾಕಿದ್ದು ಕಲ್ಲರ್ ಸಾಂಬ್ರಾಣಿ ಅಲ್ಲದು ಮಾಮೂಲಿ ಯೆಲ್ಲೋ ಕಲರು. ಈಗ ಹಾಕ್ತಾರದು ಕಲ್ಲರ್ ಸಾಂಬ್ರಾಣಿ, ಓಕೆನಾ. ಒಟ್ಟಿನಲ್ಲಿ ಕಲ್ಲರ್ ಸಾಂಬ್ರಾಣಿ ಒಂದು 6 ಕಲ್ಲರ್ ಆಯಿತು ಒಟ್ಟಿಗೆ. ಇದರಲ್ಲಿ 5 ಕಲರ್ ಇರುತ್ತೆ, ಅದೊಂದು ಕಲ್ಲರು, ಅದು ಯೆಲ್ಲೋ ಕಲರು. ಇದು ಬೇರೆ ಕಲ್ಲರು, ಗ್ರೀನು, ಬ್ಲೂ, ಪಿಂಕು, ರೆಡ್ ಇತ್ಯಾದಿ, ಹಸಿರು.
ಓಕೆನಾ. ಇಷ್ಟು 5 ಕಲರ್ ಸಾಂಬ್ರಾಣಿ ಇರುತ್ತೆ, ಇಲ್ಲಿ 6 ಕಲರ್ ಒಟ್ಟು ಸಾಂಬ್ರಾಣಿ ಈ ಡಬ್ಬದಲ್ಲಾಗಿದೆ. ಇದು ನೋಡಿರಿ 108 ಗಿಡಮೂಲಿಕೆಗಳ ಒಂದು ಪೌಡರ್. ಇದು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಏನು ವೆರಿ ಮಾಡಿಬಿಡಿ. ಇದು ಹೋಮ ಹವನ ಇತ್ಯಾದಿಗೆಲ್ಲ ಪೂಜೆ ಮಾಡ್ತಾರೆ, ಹೋಮಕ್ಕೆಲ್ಲ ಬಳಸ್ತಾರೆ ಇದು. ಓಕೆನಾ. ಇಲ್ಲಿ ಹಾಕೋದು ಈಗಲೂ ನಾವು ಹೋಮ ಮಾಡ್ದಂಗೆ ಇದು. ಯಾಕೆ ಅಂತ ಹೇಳ್ತೀನಿ. ನಾವೀಗ ಹೊಗೆ ಎಬ್ಬಿಸ್ತೀವಿ, ಇದೆಲ್ಲ ಸಾಂಬ್ರಾಣಿ ಹೊಗೆ. ಆಗ ಇದೆಲ್ಲ ಉರಿಯುತ್ತೆ, ದಗ ಅಂತ ಹೊಗೆ ಬರುತ್ತೆ, ಸುವಾಸನೆಯುಕ್ತ ಹೊಗೆ ಬರುತ್ತೆ, ನಾನಾ ರೀತಿ ಗಿಡಮೂಲಿಕೆಗಳು ಹೊಗೆ ಬರುತ್ತೆ. 108 ಗಿಡಮೂಲಿಕೆಗಳು ಇರ್ತದೆ ಇದು, ಇನ್ನೂ ಹೆಚ್ಚಿಗೆ ಅನ್ಕೋಬಿಡಿ. ಗೊತ್ತಾಯ್ತಲ್ಲ. ಭೂತ ಪ್ರೇತ ಪಿಶಾಚಿಗಳು ಓಡೋಗಬೇಕು. ಯಾರಾದರೂ ಶತ್ರುಗಳು ಗಲಾಟೆ ಮಾಡಿದ್ರೆ, ನಮ್ಮ ಮೇಲೆ ಜಗಳಕ್ಕೆ ಬಂದರೆ ಕಾಲು ಕೆರ್ಕೊಂಡು ಅವ್ರಿಗೆ ಕೇಡ್ಗಾಲ ಬಂದಂತೆ, ನಿಮ್ಮ ತಂಟೆಗೆ ಬಂದರೆ ಅವ್ರ ಕತೆ ಮುಗ್ದಂತೆ, ಆ ರೀತಿ ಎಲ್ಲ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಈ ಒಂದು ಎತ್ತರ ಮಾಡೋದು. ದುಷ್ಟರಿಗೆ ಸಿಂಹ ಸ್ವಪ್ನ ಆಗಬೇಕಲ್ಲ ಅದಕ್ಕೆ. ಇದು ನೋಡಿ ಪೌಡ್ರು, ಗೊತ್ತಾಯ್ತಲ್ಲ. ಲೂಸ್ ಇದೆ, ನನ್ನ ಹತ್ರ ಬೇರೆ ಇದೆ, ಮೀನಾಕ್ಷಿ ದಶಾಂಗಮ್ ಇದು, ಗೊತ್ತಾಯ್ತಲ್ಲ. ಅದು ಬಂದು ದವನಮ್ಮದು ಆ ಕಡೆ ಇದ್ದಿದ್ದು ಆವಾಗಲೇ, ಗೊತ್ತಾಯ್ತಲ್ಲ. ಇದು ನೋಡ್ರಿ ದಶಾಂಗಮ್ ಇದು. ಓಕೆನಾ. ಇದು ನೋಡ್ಕೊಳ್ಳಿ. ಇದು ಪೌಡ್ರ್ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಆ ಬಾಕ್ಸ್ ತುಂಬ ಮಾಡಿರಿ, ಗೊತ್ತಾಯ್ತಲ್ಲ. ಬಾಕ್ಸ್ ತುಂಬ ಒಟ್ಟಾರೆ ಆಗಬೇಕೆಲ್ಲ ಒಟ್ಟಿಗೆ. ಇವೆಲ್ಲ ಹಾಕ್ಕೊಂಡು ಆದಮೇಲೆ ನಾವೇನು ಮಾಡಬೇಕು, ಇವೆಲ್ಲ ಸಿಗುತ್ತೆ ಅಂಗಡಿಯಲ್ಲಿ, ತೊಗೊಳ್ಳಿ ಬೇಕಾಗಿರೋದು, ಗೊತ್ತಾಯ್ತಲ್ಲ. ಇದು ದಶಾಂಗಮ್. ಓಕೆನಾ. ತೊಗೊಳ್ಳಿ, ಅಂಗಡಿಯಲ್ಲಿ ಸಿಗುತ್ತೆ. ಈಗೇನು ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಹೇಳಿದ್ನಲ್ಲೂ ಅವೆರಡು ಸಿಗುತ್ತೆ, ತೊಗೊಳ್ಳಿ. ಆಮೇಲೆ ಅದೆಲ್ಲ ಒಂದು ಕವರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಯಾವುದು ಈ ಡಬ್ಬನೂ ಅಷ್ಟೇ, ಆ ಡಬ್ಬನೂ ಅಷ್ಟೇ, ಗೊತ್ತಾಯ್ತಲ್ರಿ. ಈ ಡಬ್ಬನೂ ಅಷ್ಟೇ, ಆ ಡಬ್ಬನೂ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ. ಏನೇನು ಹಾಕ್ದೆ ಅಂತ ಗೊತ್ತಿದೆಯಲ್ಲ ನಿಮಗೆ. ಯಾವುದು ಸಾಂಬ್ರಾಣಿ ಎಲ್ಲೋ ಕಲರು, ಆಮೇಲೆ ಬೇರೆ ಬೇರೆ 5 ಕಲರು, ಆಮೇಲೆ ಬಂದು ನೋಡಿ ಇದು 108 ಗಿಡಮೂಲಿಕೆಗಳದ್ದು, ಆಮೇಲೆ ಇದು ಪುಡಿ ಸುಗಂಧ ಪುಡಿ ಗಿಡಮೂಲಿಕೆಗಳದ್ದು, ಗೊತ್ತಾಯ್ತಲ್ಲ. ಇದು ಸಾಸಿವೆ, ಬಿಳಿ ಸಾಸಿವೆ, ಗೊತ್ತಾಯ್ತಲ್ಲ. ಇವೆಲ್ಲ ಹಾಕಿದ್ವಿ. ಅದ್ರ ಜೊತೆಗೆ ಇನ್ನೂ ಅಶ್ವಿನಿಗಂಧ ಕೂಡ ಹಾಕಿದ್ವಿ, ಗೊತ್ತಾಯ್ತಲ್ಲ. ಭೂತಾಳ ಚಕ್ಕೆನ ಹಾಕಿ ನೋಡಿ. ಇದು ಕವರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಡಬ್ಬದಲ್ಲಿರುತ್ತೆ. ಇದನ್ನು ಸುಮ್ಮನೆ ಹಲ್ಲಾಡಿಸಿದ್ರೆ ಮಿಕ್ಸ್ ಆಗಿಬಿಡುತ್ತೆ. ಒಂದು ಕವರಲ್ಲಿ ಹಾಕಿ ಹಲ್ಲಾಡಿಸಿದ್ರೆ ಮಿಕ್ಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಮಿಕ್ಸ್ ಆದಮೇಲೆ ಮತ್ತೆ ಅದೇ ಡಬ್ಬದಲ್ಲಿ ಯಾವುದಾನ ಚಿಕ್ಕ ಕವರಲ್ಲಿ ಹಾಕಿ ಅದೇ ಡಬ್ಬದಲ್ಲಿ ಹಾಕಿ. ನೀವು ಒಂದು ಚಿಕ್ಕ ಕವರಲ್ಲಿ ಹಾಕ್ಕೊಳ್ಳಿ, ಆ ಡಬ್ಬದಲ್ಲಿ ಒಂದು ಚಿಕ್ಕ ಕವರ್ ಇಟ್ಕೊಳ್ಳಿ. ಯಾಕಂದರೆ ಬೇರೆಯವ್ರಿಗೆ ನೀವು ಯಾರಿಗಾದರೂ ಪೋಸ್ಟ್ ಮಾಡಿದ್ರೆ, ಕೊರಿಯರ್ ಮಾಡಿದ್ರೆ, ಅಥವಾ ಯಾರಾದರೂ ಕೊಟ್ಟರೆ ಅವ್ರ ಕವರಲ್ಲಿ ಹಿಡ್ಕೊಂಡು, ಆ ಕವರಲ್ಲಿದ್ದರೆ ಸೇಫ್. ಅವರು ಕೈಯಲ್ಲಿ ಹಿಡ್ಕೋಬೇಕಲ್ಲ. ಆಮೇಲೆ ಬೆಂಕಿ ಕೆಂಡುಗಳ ಮೇಲೆ ಅದನ್ನು ಹಾಕಬೇಕು, ಆವಾಗ ಹೊಗೆ ಬರುತ್ತೆ. ಆ ಹೊಗೆನ ಮನೆಯಲ್ಲೆಲ್ಲ, ಬೆಡ್ರೂಮಲ್ಲಿ, ಅಡುಗೆ ಮನೆಯಲ್ಲಿ, ಮನೆ ಮೇಲೆ ಅಕ್ಕಪಕ್ಕ ಎಲ್ಲ ಹೊಗೆ ಆಡಿಸೋದಿದು. ಭಾಳ ಸುಗಂಧವಾಗಿರುತ್ತೆ ಹೊಗೆ ಅದು. ಮನೆಯಲ್ಲಿರೋ ದುಷ್ಟ ಶಕ್ತಿಗಳು, ಭೂತ ಪ್ರೇತ ಪಿಶಾಚಾದಿಗಳು, ಇನ್ನೊಂದು ಮತ್ತೊಂದು ಎಲ್ಲ ಓಡೋಗುತ್ತೆ, ಆಚೆ ಓಡೋಗುತ್ತೆ, ಸಿಂಹ ಸ್ವಪ್ನ. ಹಾಗೆ ದುಷ್ಟರು ನಿಮ್ಗೆ ಯಾರು ಕಾಟ ಕೊಡ್ತಾರೆ ಅವರೆಲ್ಲ ಇಲ್ಲಿ ಬರೋಲ್ಲ, ಗೊತ್ತಾಯ್ತಲ್ಲ. ಇದು ನೋಡಿ, ಇದು ಸಾಸಿವೆ, ನಾಗಸಿಂಧೂರ, ಭೂತಾಳೆ ಚಕ್ಕೆದು, ಗೊತ್ತಾಯ್ತಲ್ಲ. ಆಮೇಲೆ ವಿಭೂತಿ, ಆಮೇಲೆ ಅಶ್ವಿನಿಗಂಧ, ಅದೆಲ್ಲ ಇದರಲ್ಲಿರುತ್ತೆ, ಗೊತ್ತಾಯ್ತಂದರೆ. ಇದು ಚೆಲ್ಲಕ್ಕೆ ನೆನ್ಪಿಟ್ಕೊಳ್ಳಿ, ಇದು ಚೆಲ್ಲಕ್ಕೆ, ಅದು ಹೊಗೆ ಎಬ್ಸೋಕ್ಕೆ ನೆನ್ಪಿಟ್ಕೊಳ್ಳಿ. ಇದು ಕುಂಕುಮ, ಅಶ್ವಿನಿಗಂಧ, ಸಿಂಧೂರ ಅದೆಲ್ಲ ಇರೋದು, ಅದೇನಿದ್ರು ಚೆಲ್ಲಿಕೆ. ಈಗ ನಾವು ಮಹಾಮಂಗಳಾರತಿ ಮಾಡಬೇಕು. ನೀವು ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ, ನಾನು ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ನೀವು ಮನೆಯಲ್ಲಿ ಹಣ್ಣು ಕಾಯಿ ಹೂವು ಎಲ್ಲ ಇಟ್ಕೊಂಡು ಒಳ್ಳೆ ಕರ್ಪೂರ ಹಚ್ಚಿ ಊದ್ಕಡ್ಡಿ ಹಚ್ಚಿ ಮಾಡ್ಕೊಳ್ಳಿ. ನೀವು ನಾನು ಮಾಡ್ದಂಗೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದು ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಹೂವು ಗಿವ ಇಟ್ಟು ಒಂದು ದೇವ್ರ ಫೋಟೋ ಮುಂದ್ಗಡೆ ಇಟ್ಕೊಳ್ಳಿ. ನೋಡಿರಿ, ನಾವು ಸಪ್ತಚಕ್ರಗಳ ಕುಂಡಲಿನಿ ಯೋಗದಲ್ಲಿ ನಾವು ಸಾಧಕರು ಇರ್ತೀವಿ. ಯಾರು ಸಪ್ತಚಕ್ರಗಳ ಕುಂಡಲಿನಿ ಸಾಧನೆ ಮಾಡಿದ್ದಾರೆ ಅವರಿಗೆ ಪೂಜೆ ಗೀಜೆ ಇದೆಲ್ಲ ಏನೂ ಅವರು ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಯಾಕಂದರೆ ಅವರಲ್ಲೇ ದೈವ ಇರುತ್ತೆ, ಅವರಲ್ಲೇ ನೂರಾರು ಸಾವಿರಾರು ಅನಂತ ಶಕ್ತಿಗಳು, ದೈವಿ ಶಕ್ತಿ ಅವರಲ್ಲಿ ಇರುತ್ತೆ. ಯಾರು ಕುಂಡಲಿನಲ್ಲಿ ಯಶಸ್ಕಂಡರು ಅವರಲ್ಲಿ, ಗೊತ್ತಾಯ್ತಾ, ಅವರಲ್ಲಿ ಮಹಾಶಕ್ತಿನೇ ಇರುತ್ತೆ. ಅವರು ಬರೀ ಸ್ಪರ್ಶ ಮಾಡಿದ್ರೆ ಸಾಕು ಎಲ್ಲ ಪ್ರಾಣ ಪ್ರತಿಷ್ಠೆ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಅವ್ರು ಎಷ್ಟೋ ಬೀಜಾಕ್ಷರ ಮಂತ್ರಗಳು ಕಲ್ತಿರ್ತಾರೆ, ಸಾಧನೆ ಮಾಡಿರ್ತಾರೆ. ಅವ್ರು ಬರೀ 1 ಸಾರಿ ಹೇಳಿದ್ರೆ ಸಾಕು, 2 ಸಾರಿ ಹೇಳಿದ್ರೆ ಸಾಕು, 9 ಸಾರಿ ಹೇಳಿದ್ರೆ ಸಾಕು, ಪ್ರಾಣ ಪ್ರತಿಷ್ಠೆ ಆಗಿಬಿಡುತ್ತೆ. ಆದರೆ ಹೊಸಬರು ನೀವೆಲ್ಲ ಹಂಗಲ್ಲ, ನೀವೆಲ್ಲ ಕಲಿಯೋರು, ಇನ್ನೂ ಪ್ರಾಕ್ಟೀಸ್ ಮಾಡೋರು. ಅದಕ್ಕೆ ನೀವು ಭಾಳ ನಿಧಾನಕ್ಕೆ ಮಾಡ್ಕೊಳ್ಳಿ ಮನೆಯಲ್ಲಿ, ಓಕೆನಾ. ನಿಧಾನಕ್ಕೆ ಮಂತ್ರಗಳು ಹೇಳ್ಕೊಳ್ಳಿ, ಬೀಜಾಕ್ಷರ ಮಂತ್ರಗಳು, ಏನು ಸಿದ್ಧಿ ಮಾಡ್ಕೊಂಡಿದ್ದೀರ ಮಂತ್ರಗಳು ಹೇಳ್ಕೊಳ್ಳಿ, ಓಕೆನಾ. ಇಷ್ಟು ಇದೊಂದು ಗೊತ್ತಾಯ್ತನ್ರಿ. ಈಗ ಹೆಂಗೆ ಮಾಡೋದಂತ ಗೊತ್ತಾಯ್ತನ್ರಿ, ನೋಡ್ಕೊಂಡ್ರಿ. ಇಷ್ಟೇ ಇದು. ಈಗ ನಿಮ್ಮ ಭಕ್ತರಿಗೆ ನೀವು ಕೊಡ್ಬೋದು, ಅರ್ಥ ಆಯ್ತನ್ರಿ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರ ಅಭಿಮಾನಿಗಳ ಮಿತ್ರರೆ, ನೋಡಿದ್ರಲ್ಲ ಯಾವ ರೀತಿ ಇದನ್ನು ತಯಾರು ಮಾಡೋದು ಅಂತ. ನೋಡಿ, ಈಗ ಇದು ತಯಾರಾಗಿದೆ. ಈ ತಯಾರಾಗಿರೋದನ್ನ ಏನು ಮಾಡಬೇಕು, ಈ ಸಾಸಿವೆಯನ್ನು 2 ವೀಲರು 3 ವೀಲರು 4 ವೀಲರು ಅಥವಾ ಅಂಗಡಿ, ಆಫೀಸು, ಹೊಲ ಗದ್ದೆ, ಮನೆ ಅಕ್ಕಪಕ್ಕ ಮೇಲೆ ಕೆಳಗೆ, ಆ ಮನೆ ಒಳಗೆ ಇದನ್ನು ಚೆಲ್ಲಬೇಕು. ಆಚೆಲ್ಲ ಈ ಸಾಸಿವೆಯನ್ನು, ಗೊತ್ತಾಯ್ತಲ್ಲ. ಇದನ್ನು ಹೆಂಗಂದರೆ ಈ ಪುಡಿಗಳನ್ನು ಸಪ್ರೇಟಾಗಿ ಒಂದು ಇಟ್ಕೊಂಡು ಏನೋ ಒಂದು ಬೆಂಕಿ ಕೆಂಡಗಳು ಹಾಕ್ಕೋಬೇಕು. ಬೆಂಕಿ ಕೆಂಡಗಳು ಹಾಕ್ಕೊಂಡು ಅದರಲ್ಲಿ ಇದನ್ನು ಹೊಗೆ ಬರೋ ಥರ ಮಾಡಿ ಮನೆಯ ಒಳಗೆ ಹೊರಗೆ
ಅಥವಾ ಗಾಡಿ ಸುತ್ತಲೂ, ಆಮೇಲೆ ಆಫೀಸು, ಹೋಟ್ಲು ಅಲ್ಲೆಲ್ಲ ಈ ಹೊಗೆ ಇದರಲ್ಲಿ ಇದೆಯಲ್ಲ ಪುಡಿಗಳು, ಯಾವುದು ಸಾಂಬ್ರಾಣಿ, ಆಮೇಲೆ ದಶಾಂಗಮು ಅಥವಾ 108 ಗಿಡಮೂಲಿಕೆ ಪುಡಿ, ಇದನ್ನೆಲ್ಲ ಬೆಂಕಿ ಕೆಂಡ ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಂಡು ಎಲ್ಲ ಹೊಗೆ ಹಬ್ಬಿಸ್ಬೇಕು. ಎಲ್ಲೆಲ್ಲಿ ಹೊಗೆ ಹಬ್ಬಿಸ್ಬೇಕು? ಮನೆ ಇರ್ಬೋದು, ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಒಳಗಡೆ ಎಲ್ಲ ಸುತ್ತಲೂ, ಒಳಗಡೆನೂ ಹಚ್ಚಬೇಕು, ಆ ಕಡೆ ಸುತ್ತಮುತ್ತ ಮನೆ ಸುತ್ತಮುತ್ತ, ಹೋಟೆಲ್, ಅಂಗಡಿ, ಆಫೀಸ್ ಸುತ್ತಮುತ್ತಲೆಲ್ಲ ಹೊಗೆ ಎಬ್ಬಿಸ್ಬೇಕಿದು. ಸ್ವಲ್ಪ ಬೆಂಕಿ ಹಾಕ್ಕೊಂಡ್ರೆ ಅದು ಹೊತ್ಕೊಬಿಡುತ್ತೆ. ಇದೆಲ್ಲ ಪುಡಿ ಇರುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಪೇಪರ್ ಹಾಕಿ, ಕೆಲವು ಪೇಪರ್ಗಳು ಹಾಕಿ, ಬೆಂಕಿ ಕೆಂಡನೇ ಮಾಡ್ಬೇಕಂತೇನಿಲ್ಲ. ಊದು ಕಡ್ಡಿದ್ದಿರುತ್ತೆ ನೋಡಿರಿ, ಊದು ಕಡ್ಡಿದ್ದು ಎಲ್ಲ ಪೀಸ್ ಮಾಡಿಬಿಡಿ. ಒಂದು 4-5 ಊದು ಕಡ್ಡಿ ತೊಗೊಬಿಟ್ಟು, ಗಂಧದ ಕಡ್ಡಿ, ಸ್ಯಾಂಡಲ್ದು, ಆ ಗಂಧದ ಕಡ್ಡಿ ತೊಗೊಬಿಟ್ಟು ಪುಡಿ ಮಾಡಿಬಿಟ್ಟು ಈ ಪುಡಿ ಆ ಬೆಂಕಿ ಹಚ್ಬಿಟ್ರೆ ಹೊತ್ಕೊಬಿಡುತ್ತೆ. ಆಮೇಲೆ ಆರಿಸ್ಬಿಟ್ರೆ ಹೊಗೆ ಬರುತ್ತೆ. ಅದನ್ನೇ ಹಾಕ್ಕೊಂಡ್ರೆ ಆಯಿತು. ಅದೇನು ಜಾಸ್ತಿ ಕಷ್ಟ ಇಲ್ಲ. ಒಟ್ಟಿನಲ್ಲಿ ಹೊಗೆ ಬರಬೇಕು ಇದು ಹೊತ್ಕೊಂಡು. ಅದಕ್ಕೆ ಏನೋ ಅದು ಮಾಡಿ, ಓಕೆನಾ? ಇದು ನಾನಿಲ್ಲಿ ಮಾಡಿ ತೋರಿಸ್ತಾ ಇಲ್ಲ, ನೀವು ಮಾಡ್ಕೋಬೇಕು. ಮನೆಗಳಲ್ಲಿ ಹೊಗೆ ಹಾಕಬೇಕು. ಸಾಂಬ್ರಾಣಿ ಹೊಗೆ ರೀ, ಇನ್ನೇನೂ ಇಲ್ಲ. ಇದು ಬೇರೆ ಇನ್ನೇನೂ ಇಲ್ಲ. ಇದನ್ನು ಮಾಡಿಬಿಟ್ರೆ ನೀವು ಮನೆ ಒಳಗೆ, ರೂಮ್ಗಳಲ್ಲಿ, ಅಡುಗೆ ಮನೆಯಲ್ಲಿ, ಬೆಡ್ರೂಮಲ್ಲಿ, ಹಾಲಲ್ಲಿ, ಮನೆ ಅಕ್ಕಪಕ್ಕ ಮೇಲೆ ಎಲ್ಲ ಕಡೆ ಮಾಡಿದ್ರೆ ಭೂತ ಪ್ರೇತ ಪಿಶಾಚಿ ನೆಗೆಟಿವ್ ಎನರ್ಜಿ ಏನೇ ಇರಲಿ, ಕೆಟ್ಟದ್ದು ಏನೇ ಇರಲಿ, ಶಕ್ತಿಗಳು ಅವೆಲ್ಲ ಓಡೋಗುತ್ತೆ, ಅಲ್ಲಿಂದ ಇರೋದಿಲ್ಲ. ಇದಕ್ಕೆ ಮಂತ್ರಸಿದ್ಧಿ ಆಗಿರುತ್ತೆ. ಗೊತ್ತಾಯ್ತಲ್ಲ? ಇಷ್ಟು ಮಾಡ್ಕೋಬೇಕು. ಇಷ್ಟನ್ನು ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ಗುರುಗಳಿರ್ತಾರೆ ಅಕ್ಕಪಕ್ಕ, ನಿಮಗೆ ಗುರುಗಳಿರ್ತಾರೆ, ಸಾಕಷ್ಟು ಗುರುಗಳಿರ್ತಾರೆ ಇದು ಮಾಡೋರು, ವಿದ್ಯೆ ಕಲ್ತಿರ್ತಾರೆ, ಸಾಕಷ್ಟು ಮಂದಿ ಮಾಡ್ತಾರೆ. ಒಳ್ಳೆಯವ್ರ ಹತ್ರ ಮಾಡಿಸಿ, ಪ್ರಾಮಾಣಿಕರ ಹತ್ರ, ಓಕೆನಾ? ಇಷ್ಟು ಹೇಳ್ತಾರೆ. ಈ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀರಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ರೋಗಗಳು, ಕಷ್ಟಗಳು, ದಾರಿಗಳು ನಾಶ ಆಗಲಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಇರುತ್ತೆ ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಯಾರ್ಯಾರು ಒಳ್ಳೆಯವ್ರಿದ್ದಾರೆ ಎಲ್ಲರೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಕಾಮೆಂಟ್ ಒಂದು ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.